ಎಲ್ಲರಿಗೂ ನಮಸ್ಕಾರಗಳು. ದೇವ, ಈ ಶಬ್ದದ ಅರ್ಥ ದೇವ ಅಂದರೆ ಬೆಳಕು. ಯಾವುದು ಎಲ್ಲವನ್ನು ಬೆಳಗ್ತದ ಅಂಥ ಬೆಳಕೇ ದೇವರು. ಈ ದೇವನನ್ನು ನಾವು ಒಲಿಸಿಕೊಳ್ಳಬೇಕು ಮತ್ತು ದೇವನ ಅನುಗ್ರಹ ಪಡಿಬೇಕು ಅಂತ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಅನೇಕ ಜನ ದೇವನನ್ನು ಹುಡುಕಾಡ್ತಾ ಇರ್ತಾರೆ ಮತ್ತು ನಾವು ಅನೇಕ ವಿಧದಲ್ಲಿ ಪೂಜಾದಿಗಳನ್ನು ಮಾಡ್ತೀವಿ. ನಿಜವಾಗಲೂ ದೇವರು ಹೇಗದಾನ, ದೇವರು ಏನು ಮಾಡ್ತಾನ, ಆತ ಹೇಗೆ ಅನುಗ್ರಹಿಸ್ತಾನೋ ಅನ್ನೋದನ್ನು ಈ ಭಗವದ್ಗೀತೆಯ ಈ 15ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ನಾವು ಅದನ್ನು ನಿನ್ನೆ ನೋಡ್ತಾ ಇದ್ದೀವಿ. ಅದು ದೇವನನ್ನು ಕುರಿತಾಗಿರುವಂಥದ್ದು 4 ಶ್ಲೋಕಗಳದಾವ. ಕೇವಲ 4 ಶ್ಲೋಕಗಳಲ್ಲಿ ದೇವನ ಒಂದು ವರ್ಣನೆಯನ್ನು ಅವರು ಮಾಡಿದ್ದಾರೆ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಖಿಲಂ. ಇದು ಒಂದು ಮೊದಲನೇ ಶ್ಲೋಕದ್ದು ಅರ್ಥ ಏನು ಅಂದರೆ, ಸೂರ್ಯನನ್ನು ಬೆಳಗಿಸುವಂಥವ, ಸೂರ್ಯನಲ್ಲಿ ಯಾವ ಒಂದು ಪ್ರಕಾಶ ಅದನೋ ಮತ್ತು ರಾತ್ರಿ ಬೆಳಗುವಂಥ ಚಂದ್ರನಲ್ಲಿ ಯಾವ ಪ್ರಕಾಶ ಇದೆಯೋ, ಅಗ್ನಿಯಲ್ಲಿ ಯಾವ ಉಷ್ಣತೆ ಇದೆಯೋ ಆ ಉಷ್ಣತೆ, ಆ ಪ್ರಕಾಶ ದೇವನೇ ಅಂತ ತಿಳ್ಕೋ ಅಂತಿದು ಮೊದಲನೇ ಶ್ಲೋಕ. ಸೂರ್ಯನನ್ನು ಬೆಳಗುವಂಗೆ ಮಾಡಿದಾತ, ಚಂದ್ರನನ್ನು ಆಕಾಶದಲ್ಲಿ ಪ್ರಕಾಶಿಸುವಂತೆ ತೇಲಿಬಿಟ್ಟ. ಇನ್ನು 2ನೇ ಶ್ಲೋಕದಲ್ಲಿ ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹ ಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ಈ ಭೂಮಿ ನಮ್ಮನ್ನೆಲ್ಲರನ್ನ ಧರಿಸ್ಯದ, ನಮ್ಮ ಎಲ್ಲರನ್ನ ರಕ್ಷಣೆ ಮಾಡ್ತದ. ಈ ಭೂಮಿನೇ ನಮ್ಮನ್ನೆಲ್ಲರನ್ನ ರಕ್ಷಿಸೋರು. ಈ ಭೂಮಿಯಲ್ಲಿ ಧಾರಣಾ ಶಕ್ತಿಯಾಗಿ ದೇವರದಾನ. ಈ ಭೂಮಿಯಲ್ಲಿ ಓಜಶಕ್ತಿಯಾಗಿ ದೇವರದಾನು. ಒಂದು ವೇಳೆ ಆ ದೇವರು ಇರಲಿಲ್ಲ ಅಂದರೆ ಭೂಮಿ ಇಷ್ಟು ಜನರನ್ನು, ಇಷ್ಟು ಜೀವಿಗಳನ್ನು ಎಲ್ಲ ಹೇಗೆ ಧರಿಸಲಿಕ್ಕೆ ಸಾಧ್ಯ ಆಗ್ತಿತ್ತು? ಆ ದೇವನ ಶಕ್ತಿ ಅದ ಅಂತಲೇ ಭೂಮಿ ಎಲ್ಲರನ್ನ ಅದು ಪೋಷಣೆ ಮಾಡ್ತದ. ಇನ್ನು 2ನೇದು ಚಂದ್ರ ಅದಾನಲ್ಲ, ಚಂದ್ರ ಎಲ್ಲ ಸಸ್ಯಗಳಿಗೆ ರಸವನ್ನು ತುಂಬುತ್ತಾನೆ. ಆ ತುಂಬುವಂಥ ಚಂದ್ರನಲ್ಲಿ ರಸವನ್ನು ತುಂಬಿದವರು ಯಾರು ಅಂದರೆ ದೇವ. ಗಾಮಾವಿಶ್ಯಚ ಭೂತಾನಿ ಧಾರಯ ಅಹಂ ಮೋಜಸಃ. ಭೂಮಿ ಎಲ್ಲರನ್ನ ಧರಿಸ್ತದ ಮತ್ತು ಚಂದ್ರ ಎಲ್ಲ ಸಸ್ಯಗಳಿಗೆ ರಸವನ್ನು ತುಂಬುತ್ತಾನೆ. ಇಂಥ ಚಂದ್ರನ ಭೂಮಿಗೆ ಆಧಾರವಾಗಿರುವವರು ಯಾರು ಅಂದರೆ ದೇವ. ಇದು 2ನೇ ಶ್ಲೋಕದ್ದು. ಇನ್ನು 3ನೇ ಶ್ಲೋಕದ್ದೇನು ಅರ್ಥ ಅಂದರೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ಯಂ ಚತುರ್ವಿಧಂ. ಇದು ಒಂದು ಶ್ಲೋಕ. ಅದು ಏನು ಹೇಳ್ತದಂದರೆ, ದೇವರು ಎಲ್ಲಿದಾನಂತ ಹುಡುಕಾಡಕ್ಕೆ ಹೋಗಬೇಡ. ನೀನೇನು ಊಟ ಮಾಡ್ತೀಯಲ್ಲ, ಆ ಊಟ ಮಾಡಿದ್ದ ಅನ್ನ ಪಚನ ಆಗಬೇಕಾದ್ರೆ ಒಳಗೆ ದೇವ್ರದಾನಂತ ಪಚನ ಆಗ್ತದ. ಆ ಒಳಗಿರುವಂಥ ದೇವರಿಗೆ ಅವರು ಏನಂತ ಹೆಸರು ಕೊಟ್ಟಾರು ಅಂದರೆ ವೈಶ್ವಾನರ ಅಂತ ಹೆಸರಿಟ್ಟಾರ. ಅಹಂ ವೈಶ್ವಾನರೋ.
ಅಗ್ನಿ ಅದು ಒಂದು 3 ಅಗ್ನಿಗಳದಾವ. ಸಮುದ್ರದಲ್ಲಿ ಒಂದು ಅಗ್ನಿ ಇರ್ತದೆ, ಆನಂತರ ಆಕಾಶದಲ್ಲಿ ಒಂದು ಅಗ್ನಿ ಇರ್ತದೆ, ಅದಕ್ಕೆ ದಾವಾ ಅಗ್ನಿ ಅಂತ ಕರೀತಾರೆ. ಸಮುದ್ರದಲ್ಲಿ ಅಗ್ನಿ ಅದ, ಅದಕ್ಕೆ ಒಡಬಾಗ್ನಿ ಅಂತ ಹೆಸರದ. ಪ್ರತಿಯೊಂದು ಜೀವಿಯ ಜಠರದಲ್ಲಿ ಅಗ್ನಿ ಅದ, ಅದಕ್ಕೆ ವೈಶ್ವಾನರ ಅಗ್ನಿ ಅಥವಾ ಜಠರಾಗ್ನಿ ಅಂತ ಕರೆಯೋದು. ಆ ಜಠರಾಗ್ನಿಯ ರೂಪದಲ್ಲಿ, ವೈಶ್ವಾನರನ ರೂಪದಲ್ಲಿ ನಾನೇ ಪಚನ ಮಾಡ್ತಾ ಇರೋದು. ದೇವರು ಹೇಳುವುದು, ಅಗ್ನಿ ಇರಲಿಲ್ಲ ಅಂದರೆ ಉಂಡದ ಪಚನ ಆಗ್ತಿರಲಿಲ್ಲ. ಅದು ಪ್ರಾಣ ಆಗಿ ಆ ಅಗ್ನಿನೇ ಪ್ರಾಣ ಮತ್ತು ಅಪಾನಗಳಿಂದ ಕೂಡಿ ಅದು ನಮ್ಮನ್ನು ಪೋಷಣೆ ಮಾಡ್ತದ. ಆದ್ದರಿಂದ ಊಟ ಮಾಡೋದೇನದಲ್ಲ ಒಂದು ಕಾರ್ಯ, ಆ ಊಟ ಮಾಡೋ ಕಾರ್ಯನೇ ಒಂದು ದೇವರದೊಂದು ಪೂಜೆ ಇದ್ದಂಗೆ. ಅದು ದೇವರದೊಂದು ಪೂಜೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ. ನಾವು ಉಣ್ಣುವಂಥ ಅನ್ನ ಪಚನ ಆಗಬೇಕಾದ್ರೆ ಒಳಗೊಬ್ಬ ದೇವರದಾನಂತೆ ಪಚನ ಆಗ್ತದೆ. ಆ ಒಳಗಿರುವಂಥ ಶಕ್ತಿಗೇ, ಒಳಗಿರುವಂಥ ವ್ಯಕ್ತಿ ಅಥವಾ ಶಕ್ತಿ ಅದನ್ನಲ್ಲ, ಅವನಿಗೆ ವೈಶ್ವಾನರ ಅಂತ ಕರೀತಾರೆ. ವೈಶ್ವಾನರ. ಅದಕ್ಕೆ ಹಿಂದಕ್ಕೆ ಏನು ಮಾಡ್ತಿದ್ರು ಅಂದರೆ, ಅಡುಗೆ ಮಾಡುವುದೂ ಸಹಿತ ಇದು ಭಾಳ ಒಂದು ಪವಿತ್ರ ಕಾರ್ಯ. ಎಲ್ಲ ಒಲೆ ಪೂಜೆ ಮಾಡಿ ಎಲ್ಲ ಸಾಮಾನುಗಳನ್ನು ಸರಿಯಾಗಿ ಇಟ್ಟು ಒಲೆ ಪೂಜೆ ಮಾಡಿ ಮತ್ತು ಅಡುಗೆ ತಯಾರು ಮಾಡಿದ ಬಳಿಕ ಆ ಅಡುಗೆ ಪಾತ್ರೆಗಳಿಗೂ ಪೂಜೆ ಮಾಡ್ತಿದ್ದರು. ಯಾಕಂದರೆ ಈ ಪ್ರಸಾದ, ಈ ಅನ್ನ ನಾವು ಯಾರಿಗೆ ಕೊಡ್ತೀವದಲ್ಲ ಅವ್ರ ಒಳಗೆ ದೇವ್ರದಾನ, ಇದನ್ನೂ ದೇವರಿಗೆ ಮಾಡುವಂಥ ನೈವೇದ್ಯ ಅಂತಲೇ ಅದನ್ನು ಮಾಡ್ತಿದ್ರು. ಹಾಗೆ ಮಾಡಿದ ಅನ್ನ ಅದು ಬಹಳ ಪವಿತ್ರ ಇರ್ತಿತ್ತು ಮತ್ತು ನಮ್ಮ ಮನಸ್ಸನ್ನು ಸಹಿತ ಪವಿತ್ರಗೊಳಿಸ್ತಿತ್ತು. ಪ್ರತಿಯೊಬ್ಬ ತಾಯಂದಿರೂ ಆ ಮನೆಯಲ್ಲಿ ಪ್ರತಿ ದಿವಸ ಅದನ್ನು ಮಾಡ್ತಿದ್ರು. ಎಲ್ಲಿಂದ ಬೇರೆ ಕಡೆಯಿಂದ ಎಲ್ಲಿ ಬೂದಿ ತೋತಿದ್ದಿಲ್ಲ, ವಿಭೂತಿ ತೋಳ್ತಿದ್ದಿಲ್ಲ, ಒಲೆಯಾಗಿನ ಬೂದಿನೇ. ಅದಕ್ಕೆ ಒಂದಿಷ್ಟು ಮೊದಲು ನೀರು ಹಚ್ಚಿ ಒಲೆಯಾಗಿನ ಬೂದಿಯನ್ನೇ ಒಲೆಗೆ ಹಚ್ಚಿ ಆ ಒಲೆಯಾಗಿನ ಬೂದಿಯನ್ನೇ ಗಡಿಗೆಗಳಿಗೆ ಪಾತ್ರೆಗಳಿಗೆ ಹಚ್ಚುತ್ತಿದ್ದರು. ಅದೊಂದು ಪೂಜೆ ಅದು. ಇನ್ನು ನಾವೆಲ್ಲರೂ ಊಟ ಮಾಡುವಾಗೂ ಸಹಿತ ಈ ಹೊಟ್ಟೆ ಒಳಗೆ ಎಂತೆಂಥದರೆ ಹಾಕಬಾರ್ದು. ಯಾಕೆಂದರೆ ಒಳಗೊಬ್ಬರು ದೇವ್ರದಾನ. ಯಾವುದು ಪ್ರಸಾದ ಅಂತ ಇರ್ತದಲ್ಲ, ದೇವರಿಗೆ ನಾವು ಯಾವುದನ್ನು ನೈವೇದ್ಯ ತೋರಿಸ್ತೀವಿ ಅದನ್ನು ಅಷ್ಟೇ ಇದರೊಳಗೆ ಹಾಕಬೇಕು. ಮತ್ತು ಅದು ಹಾಕುವಾಗ ಎಷ್ಟು ಪವಿತ್ರತೆ ಇರಬೇಕು ಅಂದರೆ, ನಾವು ಪೂಜೆಗೆ ಎಷ್ಟು ಮೀಸಲಾಗಿ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತೀವಲ್ಲ, ಹಾಗೆ ಇಲ್ಲಿ ಒಳಗೆ ಅನ್ನ ಹಾಕುವಾಗ ಪ್ರತಿಯೊಂದು ತುತ್ತಿಗೂ ದೇವರ ಸ್ಮರಣೆ ಮಾಡ್ತಾ ಅನ್ನವನ್ನು ಹಾಕಬೇಕಾಗ್ತದೆ. ಮೌನದಲ್ಲಿ ಉಂಬುವುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣ್ ಎನ್ನುತ್ತಿರಬೇಕು ಅಂತ. ಕೂಡಲ ಸಂಗಮ ದೇವನ ನೆನೆಯುತ್ತಲುಂಡಡೆ ಕರ್ಣವೃತ್ತಿಗಳ ಅಡಗುವವು. ನಮ್ಮ ಕೆಟ್ಟ ಗುಣಗಳೆಲ್ಲ ಹೋಗ್ತಾವೆ. ದೇವನ ಸ್ಮರಣೆ ಮಾಡ್ತಾ ಉಂಡಿವೆ ಅಂತಂದ್ರೆ ನಮ್ಮಲ್ಲೇನು ಕೆಟ್ಟ ಗುಣಗಳಿರ್ತಾವಲ್ಲ ಆ ಗುಣಗಳೆಲ್ಲ ಹೋಗ್ತಾವು ಅಂತ. ಯಾರಿಗಾರೆ ಬೈಕೋಂತ ಎಂಥದೋ ವಿಚಾರ ಮಾಡ್ಕೋಂತ ಉಂಡಿವೆ ಅಂತಂದ್ರೆ ಅವೇ ಅನ್ನದ ರೂಪದಲ್ಲಿ ನಮ್ಮ ಮನಸ್ಸಿನಾಗ ಉಳ್ಕೊಂಡು ಬಿಡ್ತಾವೆ. ಅಡುಗೆ ಮಾಡುವುದೂ ಒಂದು ಪೂಜೆ ಮತ್ತು ಉಣ್ಣುವುದೂ ಪೂಜೆ. ಹೆಂಗೆ ನಾವು ಹೊರಗಡೆ ಒಂದು ಯಜ್ಞ ಮಾಡಿದೀವಿ ಅಂದ್ರೆ, ಹೋಮ ಮಾಡಿದೀವಿ ಅಂದ್ರೆ, ಒಂದು ಬೆಂಕಿ ಹಚ್ಚಿ ಅದಕ್ಕೆ ತುಪ್ಪ ಹಾಕ್ತೀವಿ, ಕಟ್ಟಿಗೆ ಹಾಕ್ತೀವಿ, ಅರ್ಪಿಸ್ತೀವಿ. ಇದು ಯಜ್ಞ ಆಯಿತು ಅಂತ ಭಾವಿಸ್ತೀವಿ. ಯಜ್ಞ ಅಂದರೆ ಏನು? ಯಜನ್ ಅಂದರೆ ಅರ್ಪಿಸುವುದು, ಕೊಡುವುದಕ್ಕನೇ ಯಜ್ಞ ಅಂತ ಕರೆಯುವುದು. ನಾವೀಗ ಯಾರಿಗರೆ ಒಂದು ತುತ್ತು ಅನ್ನ ಕೊಟ್ಟಿವಂದ್ರೆ ಇದು ಯಜ್ಞನೇ. ನಾವು ಯಾರಾದರೂ ನೀರಡಿಸಿದವರು ಬಂದರು ಅಂದರೆ ಅವರಿಗೆ ಒಂದು ಗ್ಲಾಸ್ ಒಂದು ಕಪ್ ನೀರು ಕೊಟ್ಟಿವಂದ್ರೆ ಅದು ಯಜ್ಞನೇ. ಬರೀ ಬೆಂಕಿಯಾಗ ತುಪ್ಪ ಹಾಕೋದು ಅಷ್ಟೇ ಯಜ್ಞ ಅಲ್ಲ.
ಬೆಂಕಿಯಲ್ಲಿ ಮತ್ತೇನರ ವಸ್ತ್ರಗಳನ್ನು ಹಾಕುವುದು ಅಷ್ಟೇ ಯಜ್ಞ ಅಲ್ಲ. ಹಸದಂಥ ಮನುಷ್ಯನಿಗೆ ಅನ್ನ ಕೊಡುವುದೂ ಯಜ್ಞ. ಯಾಕೆಂದ್ರೆ ಒಳಗೆ ಬೆಂಕಿ ಅದ. ಹೊಟ್ಯಾಗ ಉಣ್ಣುವಂಥ ಮನುಷ್ಯನ ಹೊಟ್ಯಾಗ ಏನದ? ಜಠರಾಗ್ನಿ ಅದ. ಆ ಅಗ್ನಿ ಹೆಸರೇ ವೈಶ್ವಾನರ ಅದ. ನಾವು ಕೊಡುವಂಥ ತುಪ್ಪ ಯಜ್ಞ ಆಗ್ತದ ಅಂತ ತಿಳ್ಕೊಳ್ಬೇಕು ಅಂತ. ನೋಡ್ರಿ ಎಷ್ಟದ. ಆದ್ದರಿಂದ ಈ ದೇವ ಎಲ್ಲದಾನಂತ ಹುಡುಕಾಡಕ್ಕೆ ಹೋಗಬೇಡ. ನಿನ್ನ ಹೊಟ್ಯಾಗನೇ ಇರುವುದು ನಾನೇ ಇರಲಿಲ್ಲ ಅಂದರೆ ಏನದ? ಈಗಿದು ನೋಡ್ರಿ, ಮಳೆ ಬರ್ತಾದ. ಅದು ದೇವನ ಕಾವದಿಂದನೇ ಮಳೆ ಬರುವುದು. ಅಲ್ಲೊಬ್ಬ ಮ್ಯಾಲೊಬ್ಬ ಅಗ್ನಿ ರೂಪದಲ್ಲಿ ದೇವರು ಕುಳ್ತಾನ. ಸಮುದ್ರದಾಗೂ ಅಗ್ನಿ ರೂಪದಲ್ಲಿ ಕುಳ್ತಾನ. ನಮ್ಮ ಶರೀರದೊಳಗೂ ಅಗ್ನಿ ಅದ. ಮೈಯಾಗಿರುವಂಥ ಬೆಂಕಿ ಕಾವ ತಣ್ಣಗಾಯ್ತಂದ್ರೆ ತಿಳಿತು, ಮುಗಿದೈತಿ ಒಂದು ಕತಿ ಅಂತ ತಿಳಿತಾರೆ. ಅದಕ್ಕೆ ಮೊದಲು ಅವರು ಮುಟ್ಟಿ ನೋಡ್ತಾರೆ. ಮುಟ್ಟಿ ನೋಡಿದಾಗ ಇನ್ನೊಂದು ಸ್ವಲ್ಪ ಬೆಚ್ಚಗೆ ಅನಿಸ್ತು ಅಂದ್ರೆ ಐತೆ ಅಂತ ತಿಳ್ಕೊಳ್ಬೇಕು, ಒಳಗೆ ಅಗ್ನಿ ಐತಿ ಅಂತ. ಮುಟ್ಟಿ ನೋಡಿದ ಬಳಿಕ ಅದು ತಂಪಾಯ್ತಂದ್ರೆ ಮುಗಿತಿದ್ರೊಳಗಿಂದ ದೇವರು ಹೋಗ್ಯಾನಂತ ತಿಳ್ಕೊಳ್ಳೋದು. ನೋಡ್ರಿ ಅದು ಹೇಗಿರಬೇಕು. ಆದ್ದರಿಂದ ಇದು ಮೊದಲನೇದು ಏನು ಅಂದರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ಯಂ ಚತುರ್ವಿಧಂ. ಇನ್ನು 4ನೇ ಶ್ಲೋಕದಲ್ಲಿ ದೇವರು ಎಲ್ಲಿದಾನ ಅನ್ನೋದನ್ನು ಅವ್ರು ಹೇಳ್ತಾರೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತಂದ್ರೆ ನೋಡು ಅರ್ಜುನ, ನಾ ಎಲ್ಲಿ ಅದನಿ ಅಂತಂದ್ರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಎಲ್ಲರ ಹೃದಯದೊಳಗೆ ನಾನದನಿ ಅಂತ ಕೊನೆ ಮಾತಿದು. ನಾನು ಸೂರ್ಯನನ್ನು ಬೆಳಗಿಸಿಟ್ಟೆ, ಚಂದ್ರನನ್ನು ಬೆಳಗುವಂಗೆ ಮಾಡಿದೆ, ಭೂಮಿ ಎಲ್ಲರನ್ನ ಧರಿಸುವಂಗೆ ಮಾಡಿದೆ, ಚಂದ್ರ ಎಲ್ಲ ಸಸ್ಯಗಳಿಗೆ ರಸ ಕೊಡುವಂಗೆ ನಾನೇ ಮಾಡಿದೆ, ಮತ್ತು ಎಲ್ಲರೂ ಉಂಡದ ಪಚನ ಆಗುವಂಗೆ ಎಲ್ಲರ ಹೊಟ್ಟೆ ಒಳಗೆ ನಾನು ಉಳಿದೆ. ಇನ್ನು ಕೊನೆಯದಾಗಿ ಏನು ಮಾಡಿದೆ ಅಂದರೆ ಎಲ್ಲರ ಹೃದಯದೊಳಗೆ ಇರುವವ ಯಾರು ಅಂದರೆ ನಾನೇ. ನಾನು ಎಲ್ಲಿಲ್ಲ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ ಅಂತ ಹೇಗೆ ಬಸವಣ್ಣವ್ರು ಹೇಳಿದ್ರಲ್ಲ, ದೇವ್ರು ಹೆಂಗದಾನಂದರೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಎಲ್ಲಿ ನೋಡ್ತೀವಿ ಅಲ್ಲೆಲ್ಲ ದೇವರೇ ಇರುವುದು. ದೇವ್ರನ್ನ ಬಿಟ್ಟು ಈ ಜಗತ್ತಿರ್ತದೇನೋ? ನಾವು ಸುಮ್ಮನೆ ಹುಡುಕಾಡ್ತಾ ಹೋಗ್ತೀವಿ. ಅವುಗಳನ್ನು ದೇವಸ್ಥಾನಗಳನ್ನು ಅಥವಾ ಕುರುಹನ್ನು ಎದಕ್ಕೆ ಮಾಡಿರುವುದು ಅಂದರೆ ದೇವರ ಭಾವ ಬರಲಿ ಅಂತ ಮಾಡಿರುವುದು. ಅವರೇ ಬಸವಣ್ಣವ್ರು ಹೇಳಿದರು, ಹೆಂಗದಾನ ದೇವರು ಅಂದರೆ ಈ ಕುರುಹು ಏನು ಮಾಡ್ತದಂದ್ರೆ ಜಗದಗಲ ಮುಗಿಲಗಲ ಮಿಗೆಯಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಿ ಅಂತ ಹೇಳಿದರು. ದೇವರು ಹೆಂಗದಾನಂತ ಜಗದಗಲ, ಈ ಜಗತ್ತು ಎಷ್ಟು ಅಗಲದ ಅಷ್ಟು ಅಗಲದಾನ. ಮುಗಿಲಗಲ, ಈ ಮುಗಿಲು ಎಷ್ಟು ಅಗಲದ ಅಷ್ಟು ಅಗಲದಾನ. ನಿಮ್ಮಗಲ ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಚರಣ, ಅವನ ಪಾದಗಳು ಈ ಪಾತಾಳಕ್ಕಿಂತನೂ ಮಿಗಿಲದಾವ. ಆತನ ಆ ಶಿರ, ಆತನ ತಲೆ ಬ್ರಹ್ಮಾಂಡಕ್ಕಿಂತನೂ ಮಿಗಿಲದ. ಅಗಮ್ಯ ಅದಾನ ಆತ, ಅಪ್ರತಿಮ ಅದಾನ, ಅವನಂತವ ಯಾರೂ ಇಲ್ಲ ದೇವನಂತವ. ಅಗೋಚರ ಅದಾನ, ಅವನನ್ನು ನೋಡಲಿಕ್ಕೆ ಬರುವುದಿಲ್ಲ. ಆದರೂ ಸಹಿತ ಅವನನ್ನು ಹೆಂಗೆ ನೋಡೋದು ಅಂದರೆ ಎನ್ನ ಕರಸ್ಥಲಕ್ಕೆ, ಕರಸ್ಥಲ ಅಂದರೆ ಕೈ ಒಳಗೆ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಿ. ಚುಳುಕ ಅಂದರೆ ಕುರು ಆದಿರಿ ಅಂತ. ಈ ಕೈ ಒಳಗಿರುವಂಥ ಲಿಂಗವನ್ನು ನೋಡಿ ನಾವು ವಿಶ್ವದ ತುಂಬೆಲ್ಲ ಇರುವಂಥ ದೇವನನ್ನು ಭಾವಿಸಬೇಕು ಅಂತ. ಒಂದು ಮೂರ್ತಿಯನ್ನು ನೋಡಿ ದೇವ ಅದಾನನ್ನುವಂಥ ಭಾವ ಬರಬೇಕು. ಅದಕ್ಕಾಗಿ ಆ ಮೂರ್ತಿಯನ್ನು ಮಾಡಿರುವುದು. ದೇವರು ಎಲ್ಲಿಲ್ಲ. ಒಂದು 4 ಜನ ದೇವರನ್ನು ಹುಡುಕಾಡ್ತಾ ಹೊರಟಿದ್ದರು. ಇಂಥದ್ದೊಂದು ದೇವಸ್ಥಾನದ ಅಲ್ಲಿ ಹೋಗಬೇಕು ಅಂಥೇಳಿ
ನೂರಾರು ಕಿಲೋಮೀಟ್ರ್ ನಡೆದುಕೊಂಡು ಆ ದೇವಸ್ಥಾನದ ಸಮೀಪ ಬರ್ತಾ ಇದ್ದರು. ನಡೆದು ದಿನಾಲೂ ಪಾದಯಾತ್ರಿಗಳಾಗಿ ಬರುವವರು. ಆವಾಗ ಅದು ಇನ್ನೇನು ದೇವಸ್ಥಾನ ಇನ್ನೊಂದು 2-3 ಕಿಲೋಮೀಟ್ರ್ ಇರಬೇಕು, ಅಲ್ಲಿಗೆ ಬಂದಿದ್ದರು. ಅಲ್ಲಿ ಒಬ್ಬ ದನ ಕಾಯುವಂಥ ಮನುಷ್ಯ ಇದ್ದ. ಅವನಿಗೆ ಅವರು ಕೇಳಿದರು, ಇಲ್ಲೊಂದು ಹೀಗೆ ಪ್ರಸಿದ್ಧ ದೇವಸ್ಥಾನದ ಅಂತ, ನಾವು ಆ ದೇವ್ರ ದರ್ಶನ ಮಾಡಲಿಕ್ಕೆ ಹೊರಟೇವಿ, ನೀನು ಆ ದೇವ್ರಿಗೆ ಹೋಗುವ ದಾರಿ ನೋಡ್ಯಾರೇನು ಅಂತ ಕೇಳಿದರು. ಅವ ಹೇಳಿದ ನಾ ಹೋಗಿಲ್ಲ, ಅಲ್ಲಿ ನೋಡಿಲ್ಲ ಅಂತ. ಅವಾಗ ಅವರು ಯಾತ್ರಿಕರು ಹೇಳಿದರು, ಅಲ್ಲ ನಾವು ಎಷ್ಟು ದೂರದಿಂದ ಬಂದೇವಿ, ಆ ದೇವನ ದರ್ಶನ ಮಾಡಬೇಕಂತ ತಿಳಿದು ನೀನು ಇಲ್ಲೇ ಅದದಿ, ಸ್ವಲ್ಪ ದೂರದಲ್ಲಿ ದೇವ್ರದಾನ, ನೀ ಯಾಕೆ ದರ್ಶನ ಮಾಡಿಕೊಳ್ಳಿಲ್ಲ ಅಂತ. ಅವಾಗ ಆತ ಹೇಳಿದಂಥ ದನ ಕಾಯುವಂಥ ಮನುಷ್ಯ, ನೀವು ಇಲ್ಲಿ ಯಾಕೆ ಬಂದರಿ ಅಂದರೆ ಅಲ್ಲಿ ದೇವರಿಲ್ಲ, ಇಲ್ಲಿ ಅದಾನಂತ ಬಂದರಿ. ಆದರೆ ನಾನು ಹಾಗೆ ತಿಳ್ಕೊಂಡಿಲ್ಲ, ಅಲ್ಲಿ ಅಷ್ಟೇ ಅದಾನ, ಇಲ್ಲಿ ಇಲ್ಲ ಅಂತ ನಾ ತಿಳ್ಕೊಂಡಿಲ್ಲ, ಇಲ್ಲಿಯೂ ದೇವರದಾನ, ಅದಕ್ಕೆ ದರ್ಶನ ಮಾಡೋಕ್ಕೆ ಹೋಗುವ ಅವಶ್ಯಕತೆನೇ ಇಲ್ಲ ಅಂತ. ನಾನು ಏನೋ ದನಗಳನ್ನು ಮೇಯಿಸ್ತಾ ಇದ್ದಾನೆ, ಆ ದನಗಳಲ್ಲಿ ದೇವರಿಲ್ಲ ಏನು? ನಾನು ಇದೇನು ಸಸ್ಯ ಎಲ್ಲ ವೃಕ್ಷಗಳನ್ನು ನೋಡ್ತೀನಿ, ಈ ವೃಕ್ಷಗಳಲ್ಲಿ ದೇವರಿಲ್ಲ ಏನು? ಎಲ್ಲಿ ದೇವರಿಲ್ಲ? ದೇವ್ರು ಇರಲಾರ್ದಂಥ ಸ್ಥಳ ಇರ್ತದೇನು? ಎಲ್ಲನೂ ನಾವು ದೇವನಿಂದನೇ ಸೃಷ್ಟಿಯಾಗಿರುವಾಗ ದೇವ ಇಲ್ಲ ಅಥವಾ ಅಲ್ಲದಾನ ಇಲ್ಲಿಲ್ಲ ಅಂತ ಹೇಳ್ತೀವಲ್ಲ, ಇದು ಸರಿಯಲ್ಲ. ಆದ್ದರಿಂದ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಎಲ್ಲರ ಮಧ್ಯದಲ್ಲಿ ದೇವನಿರುವುದು, ಹೃದಯದ ಮಧ್ಯದಲ್ಲಿ ಇರುವುದು. ನೋಡ್ರಿ ಅವ್ರು ಎಷ್ಟು ಚಂದದ. ಒಂದು ವೇಳೆ ನಾವು ದೇವರು ಎಲ್ಲದಾನ ಅಂತ ಹುಡುಕಾಡ್ತಾ ಹೊರಟಿವಿ ಅಂದರೆ ಅದು ಹೆಂಗೆ ಆಗ್ತದಂದ್ರೆ, ಸಮುದ್ರದೊಳಗಿರುವಂಥ ಮೀನ ಸಮುದ್ರ ಎಲ್ಲೈತಿ ಅಂತ ಹುಡುಕಾಡ್ತಾ ಹೊರಟಂಗೆ ಆಗ್ತದೆ. ಆ ಮೀನಿರುವುದು ಸಮುದ್ರದೊಳಗನೇ ಅದ, ಮತ್ತು ಸಮುದ್ರ ಎಲ್ಲೈತಿ ಅಂತ ಹುಡುಕಾಡ್ತದೆ. ಅದಕ್ಕೆ ಇದೇ ಸಮುದ್ರ ಅಂತ ಗೊತ್ತಿಲ್ಲ. ಹಾಗೆ ನಾವು ಹುಡುಕಾಡ್ತಾ ಇದ್ದೀವಿ ಅಂದರೆ ಇದೇ ದೇವನದೇ ಒಂದು ವಿಶಾಲ ರೂಪ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ದೇವರು ಆತ ಎಲ್ಲ ಕಡೆ ಅದಾನ. ಮತ್ತು ಏನು ಮಾಡ್ತಾನಂದರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ, ನನ್ನ ಜ್ಞಾನ ಕೊಡುವವ, ನನಗೆ ಜ್ಞಾನ ಕೊಡುವವನೂ ದೇವನೇ. ನನಗೇನು ನೆನಪಿಟ್ಟಾನ, ಸ್ಮೃತಿ ಇಟ್ಟಾನ, ಆ ಸ್ಮೃತಿಯನ್ನು ಕೊಡುವವನೂ ದೇವನೇ. ಮತ್ತು ಕೆಟ್ಟದ್ದನ್ನು ಮರೆಯುವಂಗೆ ಯಾರು ಮಾಡ್ತಾರೋ ಅವನೂ ದೇವನೇ. ನೋಡ್ರಿ, ಎಲ್ಲ ವೇದಗಳನ್ನು ಸೃಷ್ಟಿ ಮಾಡಿದವನೂ ದೇವನೇ. ಇನ್ನು ಕೊನೆಗೆ ವೇದಗಳ ಎಲ್ಲ ಉಪದೇಶ ಯಾರು ಅಂದ್ರೆ ದೇವನೇ. ಆ ದೇವ ಎಲ್ಲ ಕಡೆ ಅದಾನಂತ ನೀನು ಇದನ್ನು ತಿಳ್ಕೊಂಡು ಬಿಡು. ಆತನೇ ಎಲ್ಲವನ್ನು ಮಾಡುವವ. ನಾವು ಸುಮ್ಮನೆ ಇವೇನು ಕೆಲಸಗಳನ್ನು ಮಾಡ್ತೀವಿ, ಇವು ನಿಮಿತ್ತ ಮಾತ್ರ ಅಷ್ಟೆ. ದೇವರೇ ಎಲ್ಲರಿಗೆ ಅನ್ನ ಹಾಕ್ತಾ ಇರೋದು. ಅನ್ನದ ರೂಪದಲ್ಲಿ ಆತ ಅದಾನ, ನಮ್ಮ ಜ್ಞಾನದ ರೂಪದಲ್ಲಿ ದೇವರದಾನ, ಒಂದು ಪ್ರೇಮದ ರೂಪದಲ್ಲಿ ದೇವರದಾನ. ಒಬ್ಬ ಭಕ್ತ ಇದ್ದ, ಆತ ದೇವನನ್ನು ನಂಬಿರುವಂಥವ, ದೇವನನ್ನು ಪೂಜಿಸುವಂಥವ. ಒಂದು ಸಲ ಆ ಭಕ್ತನ ಮನೆಗೆ ಒಬ್ಬ ಊಟಕ್ಕೆ ಬಂದ. ಈತ ಅವನನ್ನು ಕರೆದು, ಇನ್ನೇನು ಊಟಕ್ಕೆ ಕೊಡಬೇಕು, ನೀನು ಊಟಕ್ಕೆ ಮಾಡ್ತೀಯಲ್ಲ, ಊಟ ಮಾಡ್ತೀಯಲ್ಲ, ದೇವನಿಗೆ ಮೊದಲು ನಮಸ್ಕಾರ ಮಾಡಬೇಕು, ಪ್ರಾರ್ಥನೆ ಮಾಡು ಅಂತಂದವ, ನೀಡುವವ ಭಕ್ತ. ಅವಾಗ ಅವನು ಊಟಕ್ಕೆ ಬಂದಿದ್ದಲ್ಲ, ಅವ ಹೇಳ್ದ, ನಾ ದೇವ್ರನ್ನ ನಂಬುವುದಿಲ್ಲ ಅಂತ, ದೇವರೇ ಇಲ್ಲ ಅಂತ ನಾನು ತಿಳ್ಕೊಂಡನಿ ಅಂತ. ಅದಕ್ಕೆ ದೇವರು ಪ್ರಾರ್ಥನೆ ಮಾಡುವುದೇನು ಬಂತು ಅಂತ. ಅವಾಗ ಇವ ಭಕ್ತ ಅಂದ, ಹಾಗಾದ್ರೆ ನಿನಗೆ ನಾ ಪ್ರಸಾದ ಕೊಡುವುದಿಲ್ಲ ಅಂತ. ದೇವ್ರನ್ನ ನಂಬಿದ್ರೆ ಅಷ್ಟೇ ಪ್ರಸಾದ. ನೀ ದೇವರನ್ನೇ ಟೀಕಾ ಮಾಡ್ತಿ, ದೇವನನ್ನೇ ನಿಂದಿಸ್ತಿ, ದೇವರೇ ಇಲ್ಲ ಅಂತ ಹೇಳ್ತಿ ಅಂದರೆ ನಿನಗ್ಯಾಕೆ ನಾ ಪ್ರಸಾದ ಕೊಡಬೇಕು ಅಂತಂದ. ಕೊಡಲಿಲ್ಲ, ಹಾಗೆ ಕಳಿಸಿದ. ಅವಾಗ ರಾತ್ರಿ ಅವ ಭಕ್ತ ಮಲ್ಕೊಂಡಿದ್ದ, ಕನಸಿನಾಗ ದೇವರು ಬಂದ. ಅವಾಗ ಇವ ಭಕ್ತ ನಮಸ್ಕಾರ ಮಾಡಿದ, ನನ್ನಿಂದ ಏನರೇ ತಪ್ಪಾಯ್ತೇನು ಅಂತಂದ. ಅವಾಗ ದೇವ್ರು ಹೇಳಿದ, ಅಲ್ಪ, ಇವತ್ತು ಒಬ್ಬ ಮನುಷ್ಯ ನಿನ್ನ ಮನೆಗೆ ಊಟಕ್ಕೆ ಬಂದಿದ್ದ, ನೀ ಅವನಿಗೆ ಇವತ್ತು ಒಂದು ದಿವಸ ಊಟ ಕೊಡಲಿಲ್ಲ,
ನಾ ಈಗ ಅವನಿಗೆ 30-40 ವರ್ಷ ಆಯ್ತು ಅನ್ನ ಕೊಡಾಕತ್ತೀನಿ. ದಿವಸ ನಾನು ಬೈತಾನಂದ್ರು ನಾನು ಅನ್ನ ಕೊಡ್ತೀನಿ ಅವನಿಗೆ. ಅವ ಬೈದ್ರೆ ನಾನು ಇಲ್ದಂಗೆ ಆಗ್ತೀನಿ ಏನು? ಅವ ಒಬ್ಬ ಇಲ್ಲ ಒಪ್ಕೊಳ್ಳೋದಿದ್ರೆ ನಾನು ಇಲ್ಲಂತ ಹಿಂಗೆ ಆಗ್ತದೆ ಏನು? ನೀವೊಬ್ಬ ತಿಳ್ಕೊಂಡು ಮಾತ್ರಕ್ಕೆ ನೀವೊಬ್ಬ ಅದ ಅಂತಂದ್ರೆ ನಾ ಇದ್ದಂಗೆ ಆಗ್ತೀನಿ. ಒಬ್ಬ ಮನುಷ್ಯ ಇಲ್ಲ ಅಂತ ಹೇಳಿದ್ರೆ ನಾ ಇಲ್ಲಂತ ಹಿಂಗೇನ್ರ ಅದ ಏನು ಜಗತ್ತಿನಾಗ? ಈ ಮನುಷ್ಯನನ್ನು ಸೃಷ್ಟಿ ಮಾಡಿದವನೇ ನಾನು. ನೋಡ್ರಿ, ಯೋಚನೆ ಮಾಡೋಣ. ನಾವೇನೀಗ ಅಂತೀವಿ, ನಾವು ಮನುಷ್ಯರು ಭಾರಿ ಅದೇವಿ ಅಂತೀವಿ, ನಾವೆಲ್ಲ ತಿಳ್ಕೊಂಡೇವಿ ಅಂತೀವಿ. ಏನು ತಿಳ್ಕೊಂಡೇವಿ ನಾವು? ಎಲ್ಲ ನಮ್ಮನ್ನು ನಡೆಸುವುದು ನಿಸರ್ಗ, ಪ್ರಕೃತಿನೇ ಎಲ್ಲ ನಡೆಸ್ತಾ ಇದೆ. ಈ ಭೂಮಂಡಲ ತಯಾರಾಗಿ 450 ಕೋಟಿ ವರ್ಷಗಳಾದವು. 450 ಕೋಟಿ ವರ್ಷಗಳಾದವು. ಮನುಷ್ಯ ಬಂದು ಬರೇ 10 ಲಕ್ಷ ವರ್ಷ ಆಯ್ತು ಅಷ್ಟೇ. ಎಲ್ಲಿ 450 ಕೋಟಿ ವರ್ಷ? ಅಷ್ಟು ವರ್ಷಗಳಿಂದ ಭೂಮಂಡಲ ಅದ, ಜೀವಿಗಳದಾವು. ಮನುಷ್ಯ ಬಂದು ಬರೀ 10 ಲಕ್ಷ ವರ್ಷ ಆಯಿತು. ಅದರೊಳಗೆ ಇವು ಶಾನ್ಯ ಮನುಷ್ಯ ಬಂದು ಸ್ವಲ್ಪ ಶಾಸ್ತ್ರ ಹೇಳುವಂಥ ಮನುಷ್ಯ ಬಂದು 10,000 ವರ್ಷಕ್ಕೆ ಬಂತು. ಎಲ್ಲ ಜೀವಿಗಳು ಬದಲಾಗಿ ಮಂಗ ಹೋಗಿ ಮಾನವಾಗಿ ಬರಬೇಕಲ್ಲ. ಈಗ ಈ ಮನುಷ್ಯ ಇಷ್ಟು ತಿಳುವಳಿಕೆ ಉಳ್ಳವ ಆಗಿ ದೇವರು ಅದಾನ ದೇವರು ಇಲ್ಲ ಅಂತ ಈಗ ಸಿದ್ಧಾಂತ ಹೇಳಾಕತ್ಯಾರ. ಕೋಟಿ ಕೋಟಿ ವರ್ಷಗಳಿಂದ ಭೂಮಂಡಲ ಅದ, ಕೋಟಿ ಕೋಟಿ ವರ್ಷಗಳಿಂದ ಜೀವಿಗಳದಾವು, ಇಲ್ಲಂತ ಹೇಳೋರು ಯಾರದ? ಆದ್ದರಿಂದ ದೇವರು ಆತ ಎಲ್ಲರನ್ನ ಸಲುವಂಥವದನ, ಎಲ್ಲವನ್ನು ರಕ್ಷಿಸುವಂಥವದ. ನಾವು ಈಗ ಹೆಂಗೆ ಒಂದು ರೋಬೋಟ್ ಕಂಡು ಹಿಡ್ದೇವಲ್ಲ, ರೋಬೋಟು ಅದು ಯಂತ್ರ ಮಾನವ, ಎಲ್ಲ ಕೆಲಸ ಯಂತ್ರ ಮಾಡ್ತದ. ಅದಕ್ಕೆ ಏನು ಹೇಳ್ತೀವಿ ಅದನ್ನು ಮಾಡ್ತದೆ. ಓದಂದ್ರೆ ಓದ್ತದ, ಓಡಂದ್ರೆ ಓಡ್ತದ, ಕೆಲಸ ಎಲ್ಲ ಮಾಡ್ತದಲ್ಲ. ರೋಬೋಟು ಈ ಮನುಷ್ಯ ಕಂಡು ಹಿಡ್ದ. ಆದರೂ ಸಹಿತ ಆ ರೋಬೋಟಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ ಮನುಷ್ಯ. ಎಲ್ಲ ಸ್ವಾತಂತ್ರ್ಯವನ್ನು ತನ್ನ ಕಡೆ ಇಟ್ಟುಕೊಂಡಾನ. ತಾ ಹೆಂಗೆ ಹೇಳ್ತಾನೆ ಹಂಗೆ ರೋಬೋಟು ಕೇಳ್ತದೆ. ಹಂಗೆ ದೇವರ ಅಂದೇ ಏನು ಮಾಡ್ಯಾನು ಅಂದರೆ ಈ ಮನುಷ್ಯ ಅನ್ನುವಂಥ ರೋಬೋಟೋ ಕಂಡು ಹಿಡ್ದು ಅವನದಿದು ರೋಬೋಟೋ ಇದು. ನಾವು ಹೆಂಗೆ ಈಗ ಮನುಷ್ಯರು ರೋಬೋಟೋ ಕಂಡು ಹಿಡ್ದಿವಲ್ಲ, ಹಂಗದು ದೇವರು ಅವಾಗನೇ ಒಂದು ರೋಬೋಟೋ ತಯಾರು ಮಾಡ್ಯಾನ. ಇದು ರೋಬೋಟೋ ಏನು ತಿಳ್ಕೊಳ್ತದೆ ಅಂದರೆ ನಾನು ಈಗ ಸ್ವತಂತ್ರದನಿ ಅಂತ ತಿಳ್ಕೊಳ್ತದೆ. ದೇವ್ರು ಇದಕ್ಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಕೈ ಚಾವಿ ಕೀಲಿ ಕೈ ಚಾವಿ ಅವನ ಕಡೆ ಇಟ್ಟುಕೊಂಡಾನ. ಹೆಂಗೆ ಬಟನ್ ಒತ್ತಾನ ಹಂಗೆ ಇದು ಕೆಲಸ ಮಾಡೋದು. ಹೆಂಗೆ ಹೇಳ್ತಾನೆ ಹಂಗೆ ಕೆಲಸ ಮಾಡೋದು. ನಾವೆಲ್ಲರೂ ಹೆಂಗೆ ಮಾಡಾಕತ್ತೀವಿ ಅಂತಂದ್ರೆ ಅದೇ ರೀತಿ ಕೆಲಸ ಮಾಡೋದು. ಯಾರೇ ದೇವನ ಬೈತಿದ್ರಂದ್ರೆ ಬೈಲಿ ಅಂತ ಹೇಳೋದು, ಅದು ದೇವ್ರದೊಂದು ಲೀಲಾನೇ. ದೇವರೇ ಹೇಳ್ಯಾನಲ್ಲ, ಇವರು ಜಯ ಮತ್ತು ವಿಜಯ ಇಬ್ಬರು ದ್ವಾರಪಾಲಕರಾಗಿ ನಿಂತಿದ್ದರು. ವೈಕುಂಠದ ದ್ವಾರಪಾಲಕರು ಇವರು, ವಿಷ್ಣುವಿನ ದ್ವಾರಪಾಲಕರು. ಅಲ್ಲಿಗೆ ಸನಕ ಮತ್ತು ಸನಂದ ಅನ್ನುವಂಥ ಮುನಿಗಳು ಬರ್ತಾರೆ. ಆ ಮುನಿಗಳು ವಿಷ್ಣುವಿನ ಬೆಟ್ಟಿಗೆ ಒಳಗಡೆ ಹೊಂಟಿದ್ರು. ಇವರು ಒಳಗೆ ಬಿಡುವುದಿಲ್ಲ. ಅವಾಗ ಅವರು ಮುನಿಗಳಿಗೆ ಸಿಟ್ಟು ಬರ್ತದೆ. ನೀವು ರಾಕ್ಷಸರಾಗಿ ಹುಟ್ಟ್ರಿ ಅಂತಾರೆ ಇವರಿಗೆ. ಅವಾಗ ಅವರು ಜಯ ಮತ್ತು ವಿಜಯರು ಕೇಳ್ಕೊಳ್ತಾರೆ, ಇನ್ನು ಎಷ್ಟು ವರ್ಷಗಳವರೆಗೆ ರಾಕ್ಷಸರು ನಾವು ಆಗೋದು? ಅದಕ್ಕೆ ನಾವು ರಾಕ್ಷಸರಾದರೂ ಚಿಂತಿಲ್ಲ, ಆದರೆ ಬೇಗ ನಾವು ಮುಕ್ತರಾಗಬೇಕು ಅಂತಾರೆ. ಹಾಗಾದ್ರೆ ಅವರು ಮುನಿಗಳು ಹೇಳ್ತಾರೆ, ನೀವು ದೇವನ ವಿರೋಧಿಗಳಾಗಿ ಹುಟ್ಟಬೇಕು, ದೇವನಿಗೆ ಕಾಡವರಾಗಿ ಹುಟ್ಟಿದ್ರೆ ಅಂದರೆ ಬೇಗ ಮುಕ್ತಿ ಆಗ್ತದ ಅಂತ. ಇದು ಚಲೋ ಆಯ್ತಲ್ಲ ಅಂತ ಹೇಳಿ ಅವರ ಜಯ ಮತ್ತು ವಿಜಯ ಮೊದಲನೇ ಸಲ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಆಗಿ ಹುಟ್ಟಿದರು. ದೇವರು ನರಸಿಂಹ ರೂಪನಾಗಿ ಅವ್ರನ್ನ ಸಂಹಾರ ಮಾಡಿದ. ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಆಗಿ ಬಂದರು. ಅಲ್ಲಿ ದೇವರು ವರಾಹ ಅವತಾರ ತಾಳಿ ನರಸಿಂಹ ಅವತಾರ ತಾಳಿ ಅವ್ರನ್ನ ಸಂಹಾರ ಮಾಡಿದ, ಮುಕ್ತರನ್ನುಗೊಳಿಸಿದ. ಇನ್ನು ಎರಡನೇ ಜನ್ಮದಲ್ಲಿ ಅವರೇ ಏನಾಗಿ ಹುಟ್ಟಿದರು ಅಂದರೆ ರಾವಣ ಮತ್ತು ಕುಂಭಕರ್ಣ ಆಗಿ ಹುಟ್ಟಿದರು. ಮೂರನೇ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯುವವರಿದ್ದರು. ಆ ರಾವಣ ಮತ್ತು ಕುಂಭಕರ್ಣ ಆಗಿ ಹುಟ್ಟಿದಾಗ ರಾಮ ಬಂದು ಅವ್ರನ್ನ ನಾಶ ಮಾಡಿದ, ಮುಕ್ತರನ್ನುಗೊಳಿಸಿದ.
ಇನ್ನು ಅವರೇ ಜಯ ಮತ್ತು ವಿಜಯ 3ನೇ ಜನ್ಮದಾಗ ಅವ್ರು ಏನಾಗಿ ಹುಟ್ಟಿದರು ಅಂತಂದ್ರೆ ಇವರೇ ನೋಡ್ರಿ, ಇವ್ರು ಯಾರು ಕೃಷ್ಣ ಸಂಹಾರ ಮಾಡಿದಲ್ಲ ಶಿಶುಪಾಲ ಮತ್ತು ದಂತ ವಕ್ತರಾಗಿ ಹುಟ್ಟಿದರು. ಕೃಷ್ಣ ಆಗಿ ಬಂದು ಅವ್ರು ನನ್ನ ಸಂಹಾರ ಮಾಡಿದ. ಹಾಗೆ ಯಾರ್ಯಾರು ಕೆಟ್ಟದನ್ನಾಗಿ ಮಾಡ್ತಿರ್ತಾರಲ್ಲ ಅವ್ರದ್ದು ಒಂದು ಅವತಾರ ಇರಬೇಕು, ಬೇಗ ಮುಕ್ತರಾಗಕ್ಕೆ ಬಂದಿರಬೇಕಂತ ತಿಳ್ಕೊಳ್ಳೋದು. ನಾವು ಅಷ್ಟೇ ಮಾಡೋರಂತ ಹಿಂಗಲ್ಲ. ಇದು ದೇವಂದು ಒಂದು ನಾಟಕ, ಇದು ಲೀಲಾ, ಇದು ದೇವನ ಲೀಲಾ. ಇದು ಈಗ ನಾಟಕ ಮಾಡಿಸಿದವ ಇರ್ತಾನಲ್ಲ, ನಾಟಕ ಬರೆದವ ಇರ್ತಾನಲ್ಲ, ಅವ ಯಾರಿಗೆ ಯಾವ ಪಾತ್ರ ಮಾಡಿಸ್ಬೇಕು ಅಂತ ಒಂದು ಪಾತ್ರ ಕೊಡ್ತಾನೆ. ಅವನ ಪಾತ್ರ ಯಾವಾಗ ಚಲೋ ಆಗ್ತದಂದ್ರೆ ಅವನು ದೇವ್ರು ಹೆಂಗೆ ಹೇಳ್ತಾನೆ ಅದಕ್ಕಿಂತ ನೀವು ಚಂದ ಮಾಡಬೇಕು. ಬೈಯೋದು ಕೊಟ್ಟಿದಂದ್ರೆ ಚೆಂದಾಗಿ ಬೈಬೇಕು. ಅವಾಗ ಆ ನಾಟಕ ಬರೆದವನಿಗೆ ಚಲೋ ಅನ್ನಿಸ್ತದೆ, ಪಾತ್ರ ಚಲೋ ಮಾಡಿದೆ ನೋಡು ಅಂತಾನೆ. ಆದರೆ ಹೊರಗಡೆ ನೋಡೋವ್ರಿಗೆ ಏನು ಅನ್ನಿಸ್ತದ, ಏನು ಕ್ರೂರ ಅದಾನಪ್ಪ ಮನುಷ್ಯ, ಆ ಪಾಪ ಸಾಮಾನ್ಯ ಮನುಷ್ಯರಿಗೆ ಎಷ್ಟು ಕಷ್ಟ ಕೊಡ್ತಾನೆ, ಎಷ್ಟು ತೊಂದರೆ ಕೊಡ್ತಾನೆ ಅಂತ ಅನ್ನಿಸ್ತದೆ. ನೋಡುವವ್ರಿಗೆ ಹೆಂಗೆ ಅನ್ನಿಸ್ತದೆ. ಆದರೆ ದೇವ ನಾಟಕ ಬರ್ದಾನಲ್ಲ, ಲೀಲಾ ಮೂರ್ತಿ ಅದಾನಲ್ಲ, ಅವನಿಗೆ ಇವು ಪಾತ್ರ ಚಲೋ ಮಾಡಾಕತ್ತೇನ ಅಂತ ಅನ್ನಿಸ್ತದೆ. ಅದಕ್ಕೆ ಇದೊಂದು ನಾಟಕ ಅದು, ಎಲ್ಲ ನಾಟಕ ಅದು. ನಮ್ಮದು ಇದೊಂದು ನಾಟಕ. ಮಳೆಯಾಗ ನಾಟಕ ನಡೆದದು, ರಾಡ್ಯಾಗ ನಾಟಕ ನಡೆದದು. ಅದು ದೇವನ ಒಂದು ಲೀಲಾ ಅದು. ನಾವು ಮನುಷ್ಯರು ಯಾರು ಇದ್ರೊಳಗೆ, ಇವು ಜೀವಿ ತಿಳ್ಕೊಳ್ತಾನಲ್ಲ, ನಾ ಭಾರಿ ಶಕ್ತಿವಂತ, ಭಾರಿ ಬುದ್ಧಿವಂತ ಅಂತ ತಿಳ್ಕೊಳ್ತಾನಲ್ಲ, ಈ ಮನುಷ್ಯನಕ್ಕಿಂತ ವೈರಸ್ ಭಾಳ ಶ್ರೇಷ್ಠ ಅದ. ಈಗ ನಾವು ಯೋಚನೆ ಮಾಡೋಣ, ವೈರಸ್ ಅದಲ್ಲ ಅದು ಶಕ್ತಿಶಾಲಿ ಅದನೋ ಏನು ಮನುಷ್ಯ ಶಕ್ತಿಶಾಲಿ ಅದಾನೋ ಅಂತ. ಅದು ಕೊರೋನಾ ಬಂದಾಗ ಒಂದು ವೈರಸ್ ಬಂತು ನೋಡ್ರಿ, ಮನ್ಯಾಗ ಕೂತೀವಿ, ಹೊರಗೆ ಬರಲಿಲ್ಲ. ಈ ಮನುಷ್ಯನ ಹತ್ತಿರ ಆಟಮ್ ಬಾಂಬ್ ಇದ್ದು ಎಲ್ಲ ವಿಜ್ಞಾನ ಅದ, ಆದರೂ ಸಹಿತ ಒಂದು ವೈರಸ್ ಹೊಡ್ಯೋಕ್ಕಾಗಲಿಲ್ಲ. ಕಣ್ಣಿಗೆ ಕಾಣೋದಿಲ್ಲ ಅದು ವೈರಸ್. ಇವು ಮನುಷ್ಯ ಏನಂತಾನೆ, ನಾನು ಇಷ್ಟು 200 ವರ್ಷದಲ್ಲಿ 300 ವರ್ಷದಲ್ಲಿ 700 ಕೋಟಿ ಆಯಿತು 800 ಕೋಟಿ ಆಯಿತು ಅಂತಾನೆ. ಆ ವೈರಸ್ಗಳು ಒಂದೇ ದಿವಸದಾಗ 106 ಕೋಟಿ ಆಗ್ತಾವೆ. ಒಂದು ಕ್ಷಣದಾಗ ಕೋಟಿ ಕೋಟಿ ವೈರಸ್ಗಳು ತಯಾರಾಗ್ತಾವ. ಅಂಥ ಸೃಷ್ಟಿ ಇರಬೇಕಾದ್ರೆ ಮನುಷ್ಯನೇ ನಿಂದು ಯಾವ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ. ಅದಕ್ಕಾಗಿ ನಾವು ದೇವ್ರನ್ನ ಹುಡುಕಾಡಕ್ಕೆ ಹೋಗೋದು ಬೇಡ. ದೇವ್ರಿಗೆ ಏನು ಕೇಳಬೇಕು ಅಂದರೆ, ಒಬ್ಬ ತಂದೆ ಇದ್ದ, ಅವನಿಗೊಬ್ಬ ಮಗ ದೇವರನ್ನು ಪೂಜಿಸುವವ. ಆತ ಒಂದು ದಿವಸ ತಂದೆಗೆ ಕೇಳ್ತಾನೆ, ಈಗ ನನಗೆ ನೀನು ಪೂಜೆ ಮಾಡೋಕ್ಕೆ ಹೇಳಿದಿ ದೇವರಿಗೆ, ನಾನು ಪೂಜೆ ಮಾಡ್ತೀನಿ, ಒಂದು ವೇಳೆ ದೇವ್ರು ನನಗೆ ಭೇಟಿ ಆದ ಅಂದರೆ ಏನು ಕೇಳಲಿ ಅವನಿಗೆ ಅಂತ ಕೇಳ್ತಾನೆ. ದೇವರಿಗೆ ವರ ನಾ ಏನು ಕೇಳಲಿ ಅಂತಾನೆ. ಆವಾಗ ಅವ್ರ ತಂದೆ ಏನು ಹೇಳ್ತಾನೋ ಅಂದರೆ, ಒಂದು ವೇಳೆ ನಿನಗೆ ದೇವರು ಭೇಟಿ ಆದಂದರೆ ಅವನಿಗೆ ಏನು ಕೇಳಬೇಕು ಅಂದರೆ, ನನಗೆ ಪಾರಮಾರ್ಥ ಸಾಧನೆ ಮಾಡುವಂಥ ಹಂಬಲವನ್ನು ಕೊಡುವಂತ ಕೇಳು ಅಂತಾನೆ. ಆ ಬಳಿಕ ಮಗ ಹೇಳಿದ, ಆಯಿತು ಮೊದಲನೇದು ಕೇಳಿದೆ, ಒಂದು ವೇಳೆ ಇನ್ನೊಂದು ಏನರ ಕೇಳು ಅಂತಂದರೆ ಏನು ಕೇಳ್ಕೊಳ್ಳಿ ಅಂತಾನೆ. ಅವಾಗ ಅವ ತಂದೆ ಹೇಳ್ತಾನೆ, ಬೇರೆ ಏನೂ ಕೇಳಕ್ಕೆ ಹೋಗಬೇಡ, ಏನು ಕೇಳು ಅಂದರೆ ಬೆವರು ಸುರಿಸಿ ದುಡಿಯುವಂಥ ಶಕ್ತಿ ಕೊಡುವಂತ ಕೇಳು ಅಂತಾನೆ. ಆನಂತರ ಆಯಿತು 2 ಕೇಳ್ತೀನಿ, ಇನ್ನೊಂದು ಏನರ ಕೇಳಂತಂದರೆ ಏನು ಕೇಳಿ ಅಂತಂದ. ಅವಾಗ ಅವ್ರ ತಂದೆ ಹೇಳಿದ, ನೀನು 3ನೇದು ಒಂದು ವೇಳೆ ಅವ್ನು ದೇವ್ರು ಕೇಳಂತಂದ್ರೆ ಏನು ಕೇಳ್ಕೊಳ್ಬೇಕು ಅಂದರೆ, ನನ್ನ ಮನಸ್ಸನ್ನು ಚೆಂದಾಗಿಡುವಂತ ಇಷ್ಟೇ ಕೇಳು, ಬೇರೆ ಏನು ಕೇಳಕ್ಕೆ ಹೋಗಬೇಡ ಅಂತ. ಅದಕ್ಕೆ ಅವರು ಸರ್ವಜ್ಞ ಕವಿನೂ ಹೇಳ್ತಾರೆ, ಸ್ವರ್ಗ ಎಲ್ಲೈತಿ ಅಂದರೆ, ಸ್ವರ್ಗ ಎಲ್ಲೋ ಆಕಾಶದೊಳಗೆ ಹುದುಗಿಕೊಂಡು ಕುಳಿತಿಲ್ಲ, ಎಲ್ಲೋ ಭೂಮಿ ಒಳಗೆ ಪಾತಾಳದೊಳಗೆ ಮುಚ್ಚಿಕೊಂಡು ಕುಳಿತಿಲ್ಲ. ಸ್ವರ್ಗ ಎಲ್ಲದ ಅಂತಂದರೆ, ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಅಂತ ಹೇಳಿದ. ಅನ್ನ ಕೊಡುವುದು ಮತ್ತು ನನ್ನಿಯನ್ನು ನುಡಿಯುವುದು, ಸತ್ಯವನ್ನು ಆಡುವುದು, ಕೆಟ್ಟದಾಗಿ ಮಾತನಾಡಬಾರ್ದು. ಆ ಬಳಿಕ 3ನೇದೇನು ಅಂದರೆ, ನನ್ನಂಗನಪ ಇನ್ನೊಬ್ಬರಂತ ತಿಳ್ಕೊಂಡಿವೆ ಅಂತಂದ್ರೆ ಅಲ್ಲೇ ಕೈಲಾಸ ಇರ್ತದ ಅಂತ ಹೇಳಿದ. ಕೈಲಾಸ ಅದು ಬೇರೆ ಕಡೆ ಎಲ್ಲಿ ಇಲ್ಲ. ಆದ್ದರಿಂದ ದೇವರು ಎಲ್ಲಿದಾನಂದ್ರೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ವೇದೈ ಸರ್ವೈ ಅಹಮೇವ ವೇದ್ಯೋ
ವೇದಾಂತ ಕೃದ್ವೇದ ವಿದೇಹ ಚಾಹಂ. ನಾನು ಈಗೇನು ಹೇಳ್ತಾ ಇದ್ದಾನೆ ದೇವರ ನಮಗೆ ನುಡಿಸಲಿಲ್ಲ ಅಂತಂದ್ರೆ ಏನು ಹೇಳ್ತಿದ್ದ ಮನುಷ್ಯ? ನನ್ನ ಬಾಯಿಗೇನ ಪ್ಯಾರಾಲಿಸಿಸ್ ಆಯ್ತಂದ್ರೆ ಏನು ಮಾತು ಬರ್ತಾವ? ಹೊಟ್ಟೆಗಿನ ಅಗ್ನಿನೇ ಮಂದಾಯಿತು ಅಂದರೆ ಶಕ್ತಿ ಎಲ್ಲಿಂದ ಬರೋದು? ನಮಗೆಲ್ಲ ಮಾಡಿಸುವವ, ಎಲ್ಲವನ್ನ ನಡೆಸುವವ ದೇವದಾನ. ನಾವು ನಿಶ್ಚಿಂತಿರಬೇಕು, ಯಾವುದು ಭಾಳ ಚಿಂತೆ ಮಾಡಬಾರ್ದು. ಒಬ್ಬ ಭಕ್ತ ದೇವನನ್ನು ಪೂಜಿಸುವವ ರಾತ್ರಿ ಮಲ್ಕೊಂಡಿದ್ದ, ನಿದ್ರಿನ ಹತ್ತುವಲ್ದಾಗಿತ್ತು. ಆ ಕಡೆ ಹೊಳ್ಳಾಡವ ಈ ಕಡೆ ಹೊಳ್ಳಾಡವ, ನಿದ್ರಿನ ಬರವಲ್ದು. ಅವಾಗ ದೇವ್ರು ಬಂದ, ಯಾಕಪ್ಪ ಮಲಗಿಲ್ಲ ಇನ್ನೂ ಅಂತಂದ. ಅವಾಗ ಇವಂದ, ಹೆಂಗೆ ಮಲಗುವುದು? ಎಷ್ಟು ಜನ ಕೆಟ್ಟವ್ರು ಅದಾರ ಜಗತ್ತಿನಾಗ, ಎಷ್ಟು ಅನ್ಯಾಯ ಮಾಡಾಕತ್ಯಾರ, ಅದೆಲ್ಲ ಎಂದು ಕಡಿಮೆ ಆಗುವುದು, ಅವರೆಲ್ಲ ಎಂದು ಉದ್ಧಾರ ಆಗವರು, ನನಗೆ ಚಿಂತೆ ಆಗೈತಿ, ಆ ಚಿಂತೆಯಿಂದ ನಿದ್ದೆ ಹತ್ತವಲ್ದು ಅಂತಂದ. ಅವಾಗ ದೇವ್ರು ಹೇಳಿದಂತ, ನೀ ಚಿಂತೆ ಮಾಡಿ ನಿದ್ದೆ ಕೆಡಿಸ್ಕೊಳ್ಬೇಡ, ಜಗತ್ತನ್ನು ಸೃಷ್ಟಿ ಮಾಡಿದವ ನಾ ಅದನಿ, ಯಾರನ್ನ ಹೆಂಗೆ ಇಡಬೇಕು ಹಂಗೆ ನನ್ನ ಕೆಲಸ ಐತಿ. ನಿನ್ನ ಕೆಲಸ ಏನು ಅಂದ್ರೆ ನಿನಗೆ ಆಯಿತು ಅಂದ್ರೆ ಭಜನೆ ಮಾಡು, ಆಗಲಿಲ್ಲ ಅಂದ್ರೆ ತಣ್ಣಗಂಗೆ ನಿದ್ದೆ ಮಾಡು, ನಿದ್ದೆ ಕೆಡಿಸ್ಕೊಳ್ಬೇಡ. ನಿನಗೆಲ್ಲ ಯಾರು ಹೇಳ್ಯಾರ ಇದನ್ನು ಜಗತ್ತನ್ನು ತಿದ್ದಾಕ? ಪರಚಿಂತೆ ಯಮಗೆ ಕಯ್ಯ, ಎಮ್ಮ ಚಿಂತೆ ಯಮಗೆ ಸಾಲದೆ, ಕೂಡಲ ಸಂಗಮ ದೇವ ಒಲಿದಾನೋ ಒಲಿಯೋನೆಂಬೋ ಚಿಂತೆ ಹಾಸಲುಂಟು ಹೊದೆಯಲುಂಟು. ನಮಗೆ ದೇವರು ಒಲಿದಾನೋ ಒಲಿಯನು ಅಂತ ಹೇಳಿ ಚಿಂತೆ ನಮ್ಮದೇ ರಗಡಾಗಿರುವಾಗ ಇನ್ನು ಉಳಿದವ್ರ ಚಿಂತೆ ತೊಗೊಂಡು ಏನು ಮಾಡೋದು? ಹಾಗೆ ನಾವೆಲ್ಲ ಹೇಗಿರಬೇಕು ಅಂದರೆ ಆ ಪ್ರತಿ ಕ್ಷಣ ಆ ದೇವನ ಒಂದು ನೆನಹ ಇರಬೇಕು. ಎಲ್ಲೆಲ್ಲಿ ನಾವು ಯಾರಿಗಾರೆ ಅನ್ನ ಕೊಡ್ತೀವಿ ಅಂದ್ರೆ ಇದು ದೇವ್ರು ಕೊಡಾಕತ್ತೀವಿ ಅಂತ ತಿಳ್ಕೊಳ್ಬೇಕು. ಆನಂತರ ನಮ್ಮನ್ನು ನೋಡ್ಕೊಳ್ಳೋದು, ನನ್ನ ಒಳಗೂ ದೇವರದಾನ, ನನ್ನ ವಿಚಾರದಲ್ಲಿನೂ ದೇವರದಾನ, ಎಲ್ಲರ ಹೃದಯದಲ್ಲಿನೂ ದೇವರದಾನ ಅಂತ ಇಟ್ಕೊಳ್ಬೇಕು. ಕೊನೆಗೆ ಆತ ಏನೇನು ಮಾಡ್ತಾನ ಅದೆಲ್ಲ ದೇವನ ಲೀಲೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ನೀನೇ ತಾಯಿ, ನೀನೇ ತಂದೆ, ನೀನೇ ನನಗೆ ಬಂಧು ಬಳಗ. ನೀ ಹಾಲಿನಾಗರೆ ಹಾಕು, ನೀರಿನಾಗರೆ ಹಾಕು, ನೀ ಏನರೇ ಮಾಡು, ನೀ ನುಡಿಸಿದಂಗೆ ನುಡಿವೆ, ನೀ ಹಾಡಿಸಿದಂಗೆ ಹಾಡುವೆ, ನೀ ಇರಿಸಿದಂಗೆ ಇರುವೆ ಅನ್ನುವಂಥ ಭಾವ ಬಂತು ಅಂದ್ರೆ ಆ ಮನುಷ್ಯ ನಿಶ್ಚಿಂತನಾಗಿ ಇರ್ತಾನೆ. ಇಲ್ಲಾಂದರೆ ಇದನ್ನೆಲ್ಲ ನಾವು ಮಾಡಾಕತ್ತೇವೆ ಏನು ಜಗತ್ತ? ನಾವು ಮೊದಲು ಇಷ್ಟಿದ್ದೀವಿ ಬರೇ, ಈಗೇನೋ ಹೆಂಗೋ ಒಂದು ರೂಪ ಆಗ್ಯದ, ಅವನೇ ದೇವ್ರು ಮಾಡ್ಯಾನಂತ ಇದು ರೂಪ ಆಗ್ಯದ. ನಾವು ಆ ದೇವನನ್ನು ಪ್ರತಿ ಕ್ಷಣ ಕಾಣೋದು. ಆತ ಎಲ್ಲ ಮಾಡ್ಯಾನ. ಈಗ ರಾಡಿ ಇಟ್ಟಾನ, ಮಳೆ ಮಾಡಿ ರಾಡಿ ಮಾಡ್ಯಾನ. ನಮಗೆ ರಾಡಿ ನೋಡಿ ಏನು ಅನ್ನಿಸ್ತದ? ಏನಪ್ಪ ಕೆಟ್ಟ ರಾಡಿ ಅನ್ನಿಸ್ತದ. ಅದು ಕೆಟ್ಟ ರಾಡಿ ಅಲ್ಲ, ಆ ರಾಡ್ಯಾಗನೇ ಕಮಲ ಅರಳುವುದು, ಆ ರಾಡಿಯಾಗಿಂದನೇ ಅನ್ನ ತಯಾರಾಗಿ ಬರುವುದು ನಮ್ಮ ಶರೀರದೊಳಗೆ. ಹೀಗೆಲ್ಲ ಬಣ್ಣ ಆಗಿರೋದು ಆ ರಾಡಿಯಿಂದನೇ. ರಾಡಿನೇ ಇರಲಿಲ್ಲ, ಮಳೆ ಇರಲಿಲ್ಲ ಅಂದರೆ ಜೀವಿಗಳು ಎಲ್ಲಿ ಇರ್ತಿದ್ದು? ಆದ್ದರಿಂದ ರಾಡಿನೂ ಕೆಟ್ಟಲ್ಲ ಮತ್ತು ಹಾಗೆ ಇರುವುದು ಕೆಟ್ಟಲ್ಲ, ಯಾವುದೂ ಕೆಟ್ಟಲ್ಲ. ಈ ಜಗತ್ತಿನಾಗ ಎಲ್ಲನೂ ದೇವಂದೇ ಅದ. ಆ ಭಾವ ಬಂತು ಅಂದರೆ ಆತ ನಿಶ್ಚಿಂತನಾಗಿ ಇರ್ತಾನ. ಇದು ಒಂದು 4 ಶ್ಲೋಕಗಳು. ಈ 4 ಶ್ಲೋಕಗಳು ದೇವನನ್ನು ಕುರಿತಾಗಿರುವಂಥ ಶ್ಲೋಕಗಳು. ಎಷ್ಟು ಚಂದ ಹೇಳಿದ್ದಾರೆ ಈ 4 ಶ್ಲೋಕಗಳಲ್ಲಿ. ಇನ್ನೂ 4 ಶ್ಲೋಕಗಳದಾವ. ಇನ್ನು ಬರೀ 20 ಶ್ಲೋಕದಲ್ಲಿ ಈಗ 16 ಶ್ಲೋಕಗಳು ಮುಗಿದು 4 ಶ್ಲೋಕ ಅದಾವ. ಈಗ ನೋಡ್ರಿ, ಒಂದಿಬ್ಬರು 2 ವಿದ್ಯಾರ್ಥಿ ಸಣ್ಣ ಬಾಲಕರು ಹೇಳಿದ್ರು, ಅವರು ಈ ಅಧ್ಯಾಯದನೇ 20 ಶ್ಲೋಕಗಳನ್ನು ಅಷ್ಟು ಸಣ್ಣ ವಯಸ್ಸಿನಲ್ಲಿ. ಈಗ ಇನ್ನೂ ಹುಡುಗರಿಗೆ ಏನೂ ಬರೋದಿಲ್ಲ ಅಂತ ನಾವು ಹೇಳ್ತೀವಿ, 2ನೇಂತೆ ಹುಡುಗರು ಅದಾವ. ಆದರೆ ಎಷ್ಟು ಶುದ್ಧವಾಗಿ 20 ಶ್ಲೋಕಗಳನ್ನು ಬಿಟ್ಟು ಬಿಡದೆ ಹೇಳಿದ್ರು. ಅವ್ರು ಹೆಂಗೆ ಕಂಠಪಾಠ ಮಾಡಿರಬೇಕು. ಹೀಗೆ ಹುಡುಗರಿಗೆ ಕಲಿಸ್ಬೇಕು. ಹುಡುಗರ ತಲೆಯಲ್ಲಿ ಇಂಥ ಶ್ಲೋಕಗಳನ್ನು ತುಂಬಬೇಕು. ಅದು ಅರ್ಥ ಆಗಲಿ ಅಥವಾ ಆಗದೇ ಇರಲಿ, ಮುಂದೆ ಸಾವಕಾಶವಾಗಿ ಅರ್ಥ ಆಗ್ತದೆ. ಹಾಗೆ ಅವರ ತಾಯಿ ತಂದೆಗಳು ಮತ್ತು ಅವ್ರು ಕಲಿಯುವಂಥ ಶಾಲೆಯಲ್ಲಿ ಶಿಕ್ಷಕರು ಅವ್ರಿಗೆ ಒಳ್ಳೆಯದನ್ನು ಕಲಿಸಿದ್ದಾರೆ. ಹಾಗೆ ನೀವು ಒಂದು ಸ್ವಲ್ಪ ದಿವಸಗಳವರೆಗೆ ಈ ಭಗವದ್ಗೀತೆಯನ್ನು ಕೇಳ್ತಾ ಇದ್ದಾರೆ. ಇವತ್ತು ಅದು ದಿನಾಲು ಬಿಡು ಕುರ್ತಿತ್ತು ಮಳೆ.
ಇವತ್ತು ಆ ಪ್ರವಚನಕ್ಕೇ ಹೋಗೋಣ ಅಂತ ಅದೂ ಬಂದೈತಿ. ಅದು ದೇವನೇ ಹೀಗೆ ಮಳೆಯಾಗಿ ಬರುವುದು. ಅದರಾಗ ನೀವೆಲ್ಲ ಬಂದು ಕುಳಿತಿದ್ದೀರಿ. ಇವ್ರು ನೋಡ್ರಿ, ಇವ್ರಿಗೇನು ಮಳೆ ಹತ್ತುವಲ್ದು ಕಾಣ್ತದೆ. ನಂದಿ ಕೂತಂಗೆ ಮುಂದೆ ಕೂತಾರ. ಅದು ನಂದಿ ಮುಂದಿದ್ರೇ ಪ್ರವಚನ ಹೇಳಬೇಕಂತದ. ಪುರಾಣ ಹೇಳುವಾಗ ಮುಂದೊಬ್ಬರು ನಂದಿ ಕೂಡಿಸ್ತಾರೆ. ಶಿವಪುರಾಣ ಹೇಳುವಾಗ ಎಲ್ಲರೂ ಕೇಳಲಿ ಬೇಕಾರೆ ಬಿಡಲಿ, ಮುಂದೊಬ್ಬ ನಂದಿ ಇರಬೇಕು. ನಂದಿದ ಕೆಲಸ ಏನಂದ್ರೆ ಶಿವ ಹೆಂಗೆ ಹೇಳ್ತಾನೆ ಹಂಗೆ ಗೋಣ್ ಹಾಕೋದು. ಅವ್ನು ಗೋಣ್ ಹಾಕಕತ್ತಿದಂದ್ರೆ ನಡೆದದ ಪುರಾಣ ಅಂತ ತಿಳ್ಕೊಳ್ಬೇಕು. ಹಾಗೆ ನೀವೆಲ್ಲರೂ ಅಲ್ಲೆಲ್ಲೇ ಎಲ್ಲೆಲ್ಲೋ ಕೂತು ಕೇಳಿದ್ರಿ.